ಯಾಕೆಂದರೆ ನನ್ನವರು ಅಂತ ತಿಳಿದುಕೊಂಡವರೇ ಆ ಪದಕ್ಕೆ ಅರ್ಥವಿಲ್ಲದ ಹಾಗೆ ಮಾಡ್ತಾರೆ. ಬಾಯಿ ಬಿಟ್ರೆ ನಂಬಿಕೆ ಇಲ್ವಾ ಅಂತಾರೆ. ನಂಬಿದ್ರೆ ಆ ನಂಬಿಕೆಗೆ ಅರ್ಥನೇ ಇಲ್ಲದಿರೋ ಹಾಗೆ ಮಾಡ್ತಾರೆ. ನಿನ್ನವರು ಎಂದು ಯಾರನ್ನು ನಂಬಬೇಡ, ಏಕೆಂದರೆ ಎಲ್ಲರೂ ಕಾಲಕ್ಕೆ ತಕ್ಕಂತೆ ಬದಲಾಗುವವರು. ಮನುಷ್ಯ ತಾನು ಮೋಸ ಹೋದ ಮೇಲೂ ನಿಯತ್ತು ಅಂತ ಹೋದ್ರೆ ಮೋಸ ಮಾಡೋರಿಗೆ ತಾನು ಬಲು ಪಶು ಆಗೋದಂತೂ ಗ್ಯಾರಂಟಿ. ತೊಂದರೆಗಳಿಗೆ ಎರಡು ಕಾರಣವಂತೆ, ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ನಿಮಗೆ ನಿಮ್ಮವರ ಮೇಲೆ ನಂಬಿಕೆ ಎಷ್ಟರ ಮಟ್ಟಿಗೆ ಇರಬೇಕೆಂದರೆ ಮೋಸ ಮಾಡೋ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಹುಟ್ಟು ಹಾಕುವಷ್ಟಿರಬೇಕು. ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡುತ್ತೇವೆ, ಕಾರಣ ಸಮಯ ಕಳೆಯುವುದಕ್ಕೆ ಅಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರುತ್ತಾರೆ ಅನ್ನೋ ನಂಬಿಕೆಯಿಂದ. ಯಾರನ್ನೇ ಆಗಲಿ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು. ನಂಬಿಕೆಯೇ ದೇವರೆನ್ನುತ್ತಾರೆ, ಆದರೆ ಅಂತ ದೇವರಿಗೆ ಕೊಳ್ಳಿ ಇಡುವವರ ಮಧ್ಯೆ ನಾವಿರುವಾಗ ಇನ್ನು ನಂಬಿಕೆಗೆ ಜಾಗವೆಲ್ಲಿದೆ? ಏನೇ ಹೇಳಿದರೂ ನಂಬುತ್ತೇವೆ ಅಂತ ಒಮ್ಮೆ ಗೊತ್ತಾದರೆ ಮುಗೀತು. ಹೊಳೆಯೋ ನಕ್ಷತ್ರ ತೋರಿಸಿ ಜೀವನ ಪೂರ್ತಿ ಕತ್ತಲಲ್ಲೇ ಕಳೆಯುವಂತೆ ಮಾಡುತ್ತಾರೆ ನಾವು ನಂಬಿದವರು. ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ, ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆ ಆಟ ಆಡಬೇಡಿ, ಏಕೆಂದರೆ ಬೇರೆಯವರ ಜೀವನ ಆಟಿಕೆಯ ವಸ್ತು ಅಲ್ಲ. ನಂಬಿಕೆ ಅನ್ನೋದು ಕನ್ನಡಿ ಇದ್ದ ಹಾಗೆ, ಅದು ಹಾಳಾಗದಂತೆ ನೋಡಿಕೊಳ್ಳಬೇಕು. ಕಳೆದುಕೊಂಡ್ರೆ ಮತ್ತೆ ಸರಿ ಮಾಡಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಲ್ಲರನ್ನೂ ಪ್ರೀತಿಸು, ಆದರೆ ಎಲ್ಲರನ್ನೂ ಎಂದಿಗೂ ನಂಬಬೇಡ. ನಂಬಿಕೆ ಕಷ್ಟ, ಯಾರನ್ನು ನಂಬಬೇಕೆಂದು ತಿಳಿಯುವುದು. ಯಾರಲ್ಲಿಯೂ ಅತಿಯಾದ ನಂಬಿಕೆಯನ್ನು ಇಡಬೇಡಿ, ಏಕೆಂದರೆ ಈಗಿನ ಕಾಲದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ಅದನ್ನು ಕಳೆದುಕೊಳ್ಳುವವರೇ ಜಾಸ್ತಿ. ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತು ಹೇಳಿಕೊಳ್ಳುತ್ತೇವೆಯೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡುತ್ತಾರೆ. ನಂಬಿಕೆ ದ್ರೋಹದಿಂದ ಇತರರನ್ನು ಎಷ್ಟು ನೋಯಿಸುತ್ತೀರೋ ಅಷ್ಟೇ ನೋವನ್ನು ಸಮಯ ನಿಮಗೆ ನೀಡುತ್ತದೆ. ನಂಬಿಕೆ ಸಿಗಬೇಕಾದರೆ ಯೋಗ ಇರಬೇಕು, ನಂಬಿಕೆ ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು. ನಂಬಿಕೆ ಕಳೆದು ಹೋಗಿದೆ, ಯೋಚನೆಯೆಲ್ಲ ತಲೆ ಕೆಳಗಾಗಿದೆ, ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸುತ್ತಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರುವಂಥ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.